ಯಜಮಾನ ಯಜಮಾನ. ಏನಾಗಿದೆ? ತಾತ ಯಾಕೆ ನನಗೆ ಲೈವ್ ಲೊಕೇಶನ್ ಕಳ್ಸಿದ್ರು? ರೈಟ್ ಮೇಡಮ್ ಬಂದಿದ್ದಾರೆ. ಕಾನ್ಫರೆನ್ಸ್ ಹಾಲಲ್ಲಿದ್ದಾರೆ. ಅದ್ ಸರಿ, ಏನಾಯ್ತು ಸರ್? ಯಾಕೆ ಟೆನ್ಷನ್ ಅಲ್ಲಿ ಇದ್ದೀರಾ? ರೋಡಲ್ಲಿ ಬರುವಾಗ ಯಾಕೆ ರೂಟ್ ಚೇಂಜ್ ಮಾಡ್ತಾ ಇದ್ರಿ? ನಾವು ಹೊರಟ ನಂತರ ತಾತ ನನಗೆ ಲೈವ್ ಲೊಕೇಶನ್ ಕಳ್ಸಿದ್ರು. ಹಾಗಾಗಿ ಅಲ್ಲಿ ಪರಿಸ್ಥಿತಿ ಏನಾಗಿದೆ ಹೇಗಿದೆ ಅಂತ ಒಂದು ಅರ್ಥ ಆಗ್ತಿಲ್ಲ. ಅದಕ್ಕೆ ತರುಣ್ ಕಳ್ಸಿಕೊಟ್ಟಿದ್ದೀನಿ. ಆ ಲೊಕೇಶನ್ಗೆ ನಾನೇ ಹೋಗಿ ಏನಾಗಿದೆ ಅಂತ ನೋಡ್ಕೊಂಡು ಬರ್ತೀನಿ. ಅಲ್ಲಿವರೆಗೂ ನೀನು ಇಲ್ಲಿ ಹೇಗಾದ್ರೂ ಮ್ಯಾನೇಜ್ ಮಾಡು. ಓಕೆ ಸರ್, ಹುಷಾರು. ಏನಾದ್ರು ಪ್ರಾಬ್ಲಮ್ ಇದ್ರೆ ಫೋನ್ ಮಾಡಿ. ಸಾರಿ ಮೇಡಮ್, ನೋಡ್ಲಿಲ್ಲ. ಏನಿವತ್ತು ಸಡನ್ ಆಗಿ ಸಾರಿ ಕೇಳ್ತಿದ್ಯಾ? ಡಿಕ್ಕಿ ಹೊಡೆದಿದ ತಕ್ಷಣ ನೋಡೋದಕ್ ಕಣ್ಣಿಲ್ವಾ? ಅದ್ರಲ್ಲೂ ಹೆಣ್ಮಕ್ಳ ಕಣ್ಣು ಮುಂದೆನೆ ಇರ್ಬೇಕು ಅಂತ ನೀತಿ ಪಾಠ ಹೇಳಿ ಕೌಂಟ್ರ್ ಕೊಡೋನಲ್ವಾ ನೀನು? ತಪ್ಪು ನಂದೇ ಆಗಿರ್ಬೇಕಾದ್ರೆ ಸಾರಿ ಕೇಳೋದು ಒಳ್ಳೇದಲ್ವಾ ಮೇಡಮ್? ಸೂಪರ್. ಹಾಗಿದ್ರೆ ನೀನ್ ಕೊಪ್ ಕರ್ಗಿದೆ ಅಂತ ಆಯ್ತು. ಖಂಡಿತ ಮೇಡಮ್, ತಪ್ಪು ನನ್ನ ಕಡೆಯಿಂದಾನೇ ಆಗಿದೆ. ಅದಕ್ಕೆ ಇನ್ನೊಂದ್ಸತಿ ಸಾರಿ ಕೇಳ್ತಾ ಇದ್ದೀನಿ. I'm really ಸಾರಿ ಮೇಡಮ್. ಹಲೋ, ಸಾರಿ ಕೇಳ್ತಿದ್ಯಾ ಅಂದ್ಮೇಲೆ ತಪ್ಪು ನಿಂದೆ ಅಂತ ಆಯ್ತಲ್ವಾ? ಹೌದು ಮೇಡಮ್, ನಾನು ಅದಕ್ಕೆ ನಿಮ್ಗೆ ಸಾರಿ ಕೇಳಿದ್ದು. ತಪ್ಪು ಮಾಡಿದವರು ಬರೀ ಸಾರಿ ಕೇಳೋದ್ರಿಂದ ಈ ಝಾನ್ಸಿಗೆ ಸಮಾಧಾನ ಆಗಲ್ಲ ಮಿಸ್ಟರ್ ರಾಘವೇಂದ್ರ. ಮೇಡಮ್ ಅರ್ಥ ಆಯ್ತು ಮೇಡಮ್. ಇನ್ನೊಂದ್ ಕಪ್ಪು ಟೀ ತಗೊಂಡ್ ಬಂದ್ ಕೊಟ್ಟು ಅದನ್ನ ಸರಿ ಮಾಡ್ಬೇಕಲ್ವಾ? ನಾನೇ ತಗೊಂಡ್ ಬರ್ತೀನಿ. ಬರ್ತೀನಿ ಅಲ್ಲ ರಾಯ್, ಹೋಗಿ ಇವನೇ ಮಾಡ್ಕೊಂಡ್ ಬರ್ಬೇಕು. ಅಲ್ಲ ಮೇಡಮ್, ಅವರು ನಿನಗೆ ಹೇಳ್ತಿರೋದು, ಹೋಗ್ ಟೀ ತಗೋಬಾ. ಓಕೆ ಮೇಡಮ್. ಸರ್, ಮೇಡಮ್ ಹತ್ರ ಪ್ರಾಬ್ಲಮ್ ಏನಾಗಿದೆ ಅಂತನಾದ್ರೂ ಹೇಳ್ಬಿಟ್ಟಿ. ಆಡ ರಾಯ್, 2 ನಿಮಿಷದಾನೆ, ನಾನೇ ಟೀ ಮಾಡ್ಕೊಂಡ್ ಬರ್ತೀನಿ. ರಾಯ್, ಗಾಡಿ ಇಲ್ಲೇ ನಿಲ್ತು, ಡೋರ್ ತೆಗೆದು ಹಾಕಿದ್ರು. ಉಷಾ ಸುಮಿತ್ರನ್ನ ಇಲ್ಲೇ ಕೂಡಿಟ್ಟಿದ್ದಾರೆ. ಇವತ್ತೇನಾದ್ರೂ ಆಗ್ಲಿ, ನನ್ನ ಸೊಸೆನ ನಾನು ಕಾಪಾಡ್ಕೊಳ್ತೀನಿ. ಎದುರುಗಡೆ ಯಾರೇ ಬರ್ಲಿ ಅಷ್ಟೇ ಅವ್ರ ಕಥೆ. ಒಳ್ಳೆಯವ್ರಿಗೆ, ಒಳ್ಳೆ ಮನಸ್ಸಿರೋರಿಗೆ ಒಳ್ಳೆ ಪ್ರತಿಫಲನ ಸಿಗ್ತದೆ. ಒಂಥರ ಕೆಟ್ಟ ಮನಸ್ಸಿರೋರಿಗೆ ಇದೇ ಗತಿ ಆಗೋದು. ಇವತ್ತೇನಾದ್ರೂ ಆಗಲಿ, ನನ್ನ ಸೊಸೆನ ನಿನ್ನ ಕಪಿ ಮುಷ್ಟಿಯಿಂದ ಎತ್ಕೊಂಡು ಹೋಗ್ತೀನಿ. ಮೇಡಮ್ ಹಲೋ. ಅರ್ಧ ತಪ್ಪು ಸರಿ ಹೋಗಿದೆ, ಇನ್ನರ್ಧ ತಪ್ಪು ಹಾಗೆ ಇದೆ. ಮೇಡಮ್ ಫ್ಲೋರಲ್ಲಿ ಚೆಲ್ಲಿರೋ ಟೀನ ಕ್ಲೀನ್ ಮಾಡು. ಸರಿ ಮೇಡಮ್. ಅಯ್ಯೋ ಪಾಪಿ ಮಗಳೇ, ನಾನು ಕೊಟ್ಟ ಜಾಗನ ನನ್ನ ಸೊಸೆನ ಮುಚ್ಚಿಟ್ಟು ಇಂಥ ಕೆಟ್ಟ ಕೆಲ್ಸಕ್ಕೆ ಉಪಯೋಗಿಸಿದ್ದ ಈ ಜಾಗನ. ಛೇ, ಇಂಥ ದುಷ್ಟ ಮಗಳನ್ನ ನನ್ನ ಹೊಟ್ಟೆಲಿ ಯಾಕಪ್ಪ ಹುಟ್ಟಿಸ್ದೆ? ಇವತ್ತೇನಾದ್ರೂ ಸರಿ, ನನ್ನ ಪ್ರಾಣ ಹೋದ್ರೂ ಸರಿ, ಇಲ್ಲ ನಿನ್ನ ಪ್ರಾಣ ತೆಗೆದಾದ್ರೂ ಸರಿ, ನನ್ನ ಸೊಸೆನ ಈ ಪಾಪದ ಕೂಪದಿಂದ ನಾನು ಬಿಡುಗಡೆ ಮಾಡಿ
ನಿನ್ನನ್ನು ಯಾವ ಕೆಟ್ಟ ಶಬ್ದದಲ್ಲಿ ಬೈದರೂ ಅದು ಕಮ್ಮಿನೇ ಕಣ. ತಾಯಿ ಸ್ಥಾನದಲ್ಲಿ ಇದ್ಕೊಂಡು ನಿನ್ನನ್ನು ಪ್ರೀತಿಯಿಂದ ನೋಡ್ಕೊಂಡ್ಲಲ್ಲೇ ಅವಳು. ಅವಳದ್ದು ಇವತ್ತು ಇನ್ನು ಕಾಲು ಬುಡದಲ್ಲಿ ಕೂರಿಸ್ಕೊಂಡಿದ್ಯಲ್ಲ. ನನ್ನ ಸೊಸೆನೇ ಈ ಜಾಗದಲ್ಲಿ ಇರೋದಕ್ಕೆ ನಾನು ಬಿಡಲ್ಲ ಕಣೆ. ಬರ್ತೀನಿ ನೋಡು. ಯಾರು ನೀನು ಇದ್ಯಾಕೆ ಬಂದಿದ್ರು? ಬಿಡ್ತೇನೆ, ದೂರ ದೂರ ನಿಂತ್ಕೊಳ್ಳೋ. ನಾನು ಯಾರು ಅಂತ ಕೇಳ್ತೀಯ? ಅಲ್ಲಿ ನಿಂತಿದ್ದಾಳೆ ನೋಡು, ನಿನ್ನ ಧರ್ಮ ದೇವತೆ, ಅವಳಪ್ಪ ಕಣ ನಾನು. ನೀನ್ ನಿಂತಿದ್ಯಲ್ಲ, ಈ ಜಾಗದ ಮಾಲೀಕನ. ನನ್ನ ಮುದ್ದಿನ ಮಗಳೇ, ಪಾಪದ ಕೂಡ ತುಂಬೋದಕ್ಕೆ ಚೂರೇ ಚೂರು ಬಾಕಿ ಇತ್ತು. ಇವತ್ತು ಅದು ತುಂಬ. ನಿನ್ನ ಕರ್ಮದ ಫಲ ನಿನಗೆ ರಿಟರ್ನ್ ಕೊಡೋ ಕಾಲ ಬಂದಾಯ್ತು. ಮಿತ್ರ, ಧೈರ್ಯವಾಗಿರಮ್ಮ, ಭಯ ಪಡಬೇಡ. ನಿನ್ನ ಮಾವ ಬಂದಾಯ್ತು. ಈ ನರಕ ಕೂಪದಿಂದ ನಿನ್ನನ್ನ ಕರ್ಕೊಂಡು ಹೋಗೋಕ್ಕೆ ಕದ್ದು ಮುಚ್ಚಿ ಇಲ್ಲಿಗೆ ಬಂದಿದ್ದೀನಿ. ನಿನ್ನನ್ನ ನಾನು ಕರ್ಕೊಂಡು ಹೋಗ್ತೀನಮ್ಮ. ಏ ತುಳಸಿ, ನೀನ್ ಇವತ್ತೇನೇನ್ ಆಟ ಆಡಿದ್ರು ನನ್ನಿಂದ ತಪ್ಪಿಸ್ಕೊಳಕ್ಕಾಗೋದೇ ಇಲ್ಲ. ಯಾಕೆಂದ್ರೆ ನಿನ್ನ ಆಟಗಳಿಗೆಲ್ಲ ನಾನು ಪೊಲೀಸ್ ಸ್ಟಾಪ್ ಹಾಕಕ್ಕೆ ಬಂದಿರೋದು. ನನ್ನ ಸೊಸೆ ಸೇಫ್ ಆಗಿದ್ದಾಳೆ ಅವಳು. ಸೇಫ್ ಆಗಿ ನಾನು ಕರ್ಕೊಂಡು ಹೋಗ್ತೀನಿ. ಮೇಡಮ್ ಮುಗೀತು ಮೇಡಮ್. ಇದು ತಪ್ಪನ್ನ ಸರಿ ಮಾಡ್ಕೊಳ್ಳೋ ವಿಧಾನ. ನಿನ್ ಆಟಿಟ್ಯೂಡ್ ಇಷ್ಟಲ್ಲೇ ಇದ್ರೆ ಒಳ್ಳೇದು. ಅಯ್ಯೋ ಸರ್, ಇದನ್ನ ನಾನು ಬಿಸಾಕ್ತೀನಿ, ಮೊದಲು ಹೊರಡಿ ಸರ್. ಸರ್ ಒಂದ್ ನಿಮಿಷ, ಇದು ಆಫೀಸ್ ಗಾಡಿ ತಗೊಂಡೋಗಿ ಸರ್. ಏನೇ ಪ್ರಾಬ್ಲಮ್ ಇದ್ರೆ ನಂಗೆ ಫೋನ್ ಮಾಡಿ ಸರ್. ಸರಿ ಹುಷಾರು ಸರ್. ಥ್ಯಾಂಕ್ ಯು. ಇದೇನಿದು ಲೊಕೇಶನ್ ಇಲ್ಲೇ ಎಂಡ್ ಆಗಿದೆ. ಇಲ್ಲಿ ನೋಡಿದ್ರೆ ಇಲ್ಲೊಂದು ದಾರಿ ಇದೆ, ಇಲ್ಲೊಂದು ದಾರಿ ಇದೆ, 2-3 ದಾರಿ ಇದೆ. ಇವ್ರು ಯಾವ ಕಡೆ ಹೋಗಿದ್ದೀರ ಅಂತ ಅರ್ಥನೇ ಆಗ್ತಿಲ್ವಲ್ಲ. ಅಲ್ಲ ತರುಣ, ರಾಘು, ನಿನ್ ಲೊಕೇಶನ್ ಕಳ್ಸಿದ್ದಲ್ಲ, ಅದನ್ನ ಫಾಲೋ ಮಾಡ್ಕೊಂಡೆ ಬಂದೆ. ಅದಿಲ್ಲೊಂದ್ ಕಡೆ ಎಂಡ್ ಆಗಿದೆ. ಮೋಸ್ಟ್ಲಿ ಫೋನ್ ಏನಾದ್ರು ಸ್ವಿಚ್ ಆಫ್ ಆಗೋಗಿರ್ಬೋದಾ? ಓಕೆ ಫೈನ್. ಒಂದು ಕೆಲಸ ಮಾಡು, ನೀನು ಅದೇ ರೋಡ್ನ ಫಾಲೋ ಮಾಡ್ಕೊಂಡು ಒಂದು ಸ್ವಲ್ಪ ದೂರ ಹೋಗು. ನಿನ್ಗೆ ಏನಾದ್ರು ಒಂದು ಕ್ಲೂ ಸಿಗ್ಬೋದು. ಅದ್ರಲ್ಲಿ ಇನ್ನೊಂದು ಪ್ರಾಬ್ಲಮ್ ಇದೆ ಕಣೋ. ಇಲ್ಲಿ 2-3 ದಾರಿ ಇದೆ. ಅವ್ರು ಯಾವ ದಾರಿಯಲ್ಲಿ ಹೋಗಿದ್ದಾರೆ, ನಾನು ಯಾವ ದಾರಿಯಲ್ಲಿ ಅಂತ ಹೋಗ್ಲಿ? ತರುಣ, ನೀನೊಂದು ಕೆಲಸ ಮಾಡು, ಇರೋ ದಾರಿಲೇ ನೀನೊಂದು ಸ್ವಲ್ಪ ದೂರ ಹೋಗು. ನಿನ್ಗೇನಾದ್ರೂ ತಾತನ ಕಾರು, ಫೋನು ಅಥವಾ ಯಾರಾದ್ರೂ ಸಸ್ಪಿಷಿಯಸ್ ಆಗಿ ಓಡಾಡ್ತಿದ್ರೆ ನನ್ಗೆ ಇಮಿಡಿಯೇಟ್ ಆಗಿ ಲೊಕೇಶನ್ ಕಳ್ಸು. ಸರಿ ಕಣ. ಸುಮಿತ್ರ, ಯಾಕಮ್ಮ ಅಂಜ್ಕೊಂಡು ಅಲ್ಲಿ ಕೂತಿದ್ಯಾ? ಎದ್ದೇಳು, ಧೈರ್ಯವಾಗಿ ಎದ್ದೇಳು. ಕಮಾನ್. ಏ ತುಳಸಿ, ನಗಬೇಡ ನೀನು. ನನ್ ಸೊಸೆ ನೇಲ್ ಬೆಚ್ಚಿಟ್ಟಿದ್ಯಾ ಹೇಳು. ನೀನಾದ್ರೂ ಹೇಳೋ, ಎಲ್ಲಿ ಬಚ್ಚಿಟ್ಟಿದ್ದೀರ ಅವ್ರನ್ನ? ಸುಮಿತ್ರಾ, ಸುಮಿತ್ರಾ, ಸುಮಿತ್ರಾ. ಅಲ್ಲ ಅಪ್ಪ, ಅಷ್ಟು ಬೇಗ ಮರ್ತೋಯ್ತಾ ನಿನಗೆ? ಮತ್ತೆ ಈ ರೀತಿ ವ್ಯರ್ಥ ಪ್ರಯತ್ನಗಳು ಮಾಡಿದ್ರೆ ನಿನ್ ಸೊಸೆ ಎಲ್ಲಿರ್ತಾಳೆ ಅಂತ ನಾನು ಅವತ್ತೇ ಕರ್ಕೊಂಡು ಹೋಗಿ ತೋರ್ಸಿದ್ನಲ್ವಾ? ಮತ್ತೇನಾದ್ರೂ ನೀನ್ ಇಂಥ ಪ್ರಯತ್ನ ಮಾಡಿದ್ರೆ ಅವಳು ಬರೋದು ಇಲ್ಲಿಗೆ, ಅದೇ ಸೇಮ್ ಸ್ಮಶಾನದಲ್ಲೇ ಇದೆ.
ಹೇ ತುಳಸಿ, ಏನೇನೋ ಮಾತಾಡ್ಬೇಡ. ನನ್ನ ಸೊಸೆ ಎಲ್ಲಿದ್ದಾಳೆ ಹೇಳಿಬಿಡೆ. ಈ ತುಳಸಿ ಏನ್ ಹೇಳ್ತಾಳೋ ಅದನ್ನೇ ಮಾಡ್ತಾಳೆ, ಏನ್ ಮಾಡ್ತಾಳೋ ಅದನ್ನೇ ಹೇಳ್ತಾಳೆ. ನಾನು ಯಾವುದೇ ಕಾರಣಕ್ಕೂ ಮಾತಿಗೆ ತಪ್ಪೋಳಲ್ಲ ಅಪ್ಪ. ನಾನಿಷ್ಟೆಲ್ಲ ಹೇಳಿದ್ರು ನನ್ನ ಮಾತನ್ನ ನೆಗ್ಲೆಕ್ಟ್ ಮಾಡಿ ಈ ತರ CID ಕೆಲಸ ಮಾಡಿದ್ಯಾ ನೋಡು, ಅದಕ್ಕೆ ನಾನು ಆ ಕೆಲಸ ಮಾಡ್ಬೇಕಾಯ್ತು. ನನ್ನ ಹತ್ರ ನೀನು ಆಟ ಆಡ್ಬೇಡ. ನನ್ನ ಮನಸ್ಸು ನೊಂದೋಗಿದೆ. ನನ್ನನ್ನು ಹೀಗೆ ನೀನು ರೇಗಿಸ್ತಾ ಇದ್ರೆ ಶೂಟ್ ಮಾಡ್ಬಿಡ್ತೀನಿ. ಏನಪ್ಪ ಇದಲ್ಲ, ಒಳ್ಳೆ ವಯಸ್ಸಿನ ಹುಡುಗಂತರ. ನಿನಗ್ ವಯಸ್ಸಾಗಿದ್ಯಪ್ಪ. ಇಂಥ ವಯಸ್ಸಲ್ಲಿ ರಾಮ ಕೃಷ್ಣ ಅಂತ ಮನೇಲಿ ಕುತ್ಕೊಳ್ಳೋದ್ ಬಿಟ್ಟು ಕಾರ್ ಡಿಕ್ಕಿಯಲ್ಲಿ ಕುತ್ಕೊಂಡ್ ಬಂದಿದ್ಯಲ್ಲಪ್ಪ. ಈ ವಯಸ್ಸಲ್ಲಿ ಬೇಕಪ್ಪ ಈ ಸಾಹಸ ಅಲ್ಲ. ಆದ್ರೂ ನೀನ್ ಸೂಪರ್ ಬಿಡಪ್ಪ. ಈ ವಯಸ್ಸಲ್ಲೂ ಇದೆಲ್ಲ ಮಾಡಿದ್ಯಲ್ಲ. ನೀನ್ ಈಗ್ಲೂ ಮನ್ಸ್ ಮಾಡಿದ್ರೆ ಒಂದು ಪ್ರೈವೇಟ್ ಡಿಟೆಕ್ಟಿವ್ ಏಜೆನ್ಸಿ ಶುರು ಮಾಡ್ಬಿಡ್ಬೋದಪ್ಪ. ತಮಾಷೆ ಮಾಡಬೇಡ. ನೊಂದಿರೋ ಮನಸ್ಸಿಗೆ ಇನ್ನಷ್ಟು ನೋಯಿಸ್ಬೇಡ. ನನ್ನ ಸೊಸೆ ಎಲ್ಲಿದ್ದಾಳೆ ಹೇಳ್ಬಿಡಮ್ಮ. ನೀನ್ ಕಾರ್ ಡಿಕ್ಕಿಯಲ್ಲಿ ಬರ್ತಾ ಇದ್ದಿದ್ದು ನನಗೆ ಗೊತ್ತಾಯ್ತು. ಅದಕ್ಕೆ ಅವಳನ್ನ ಸೇಫ್ ಆಗಿ ಎಲ್ಲಿ ಶಿಫ್ಟ್ ಮಾಡ್ಬೇಕು ಅಲ್ಲಿ ಶಿಫ್ಟ್ ಮಾಡ್ಬಿಟ್ಟಿದೀನಿ. ನಿನ್ ಸೊಸೆಯನ್ನ ಕಿಡ್ನಾಪ್ ಮಾಡಿಟ್ಕೊಂಡು ಏನೋ ಮಾಡ್ಬೇಕು ಅಂತ ಹೊರಟೋಳಿಗೆ ಅವಳನ್ನ ಹೇಗ್ ಸೇಫ್ ಮಾಡ್ಬೇಕು ಅನ್ನೋದು ಗೊತ್ತಿರಲ್ವಾ ಅಪ್ಪ. ಈ ವಿಷಯದಲ್ಲಿ ನನ್ನ ಮೈಯೆಲ್ಲ ಕಣ್ಣು ಕಿವಿ ಮಾಡ್ಕೊಂಡು ಅಲರ್ಟ್ ಆಗಿ ಡೇ ಅಂಡ್ ನೈಟ್ ಕೇರ್ಫುಲ್ ಆಗಿದ್ದೀನಿ. ಸುಮ್ಮನೆ ಆಟ ಆಡ್ಬೇಡ. ನನ್ನ ಸೊಸೆ ಎಲ್ಲಿದ್ದಾಳೆ ಹೇಳ್ಬಿಡು ಪ್ಲೀಸ್, ಹೇಳ್ಬಿಡೆ. ತುಂಬಾ ಭಯ ಪಡ್ಬೇಡ. ಸದ್ಯಕ್ಕೆ ನಾನು ಅವಳಿಗೆ ಏನು ಮಾಡಿಲ್ಲ, ಎಲ್ಲೋ ಒಂದ್ ಕಡೆ ಸೇಫ್ ಆಗಿ ಇಟ್ಟಿದ್ದೀನಿ. ಯಾಕೆ ಆ ಸೊಸೆಗೆ ಅಷ್ಟೊಂದು ಹಿಂಸೆ ಕೊಡ್ತಾ ಇದ್ಯಾ? ಅವಳು ಬಿಟ್ಟು ಬಿಡೆ. ಏನಪ್ಪ ಇದು, ಸಣ್ಣ ಮಕ್ಳ ತರ ಹೇಳಿದ್ದೇ ಹೇಳ್ಕೊಂಡು ನೀನು ಏನು ಮಾಡಿದ್ರೆ ನಿನ್ ಸೊಸೆ ವಾಪಸ್ ಬರ್ತಾಳೆ ಅಂತ ನಾನು ಹೇಳಿದೀನಿ ತಾನೆ. ನಿನ್ನ ಕೈ ಮುಗಿತೀನಿ, ಕಾಲು ಮುಗಿ ಅಂದ್ರೆ ಕಾಲು ಮುಗಿತೀನಿ. ದಯಮಾಡಿ ಮಗು ಎಲ್ಲಿದೆ ಹೇಳ್ಬಿಡೆ. ನನ್ ಸೊಸೆ ಎಲ್ಲಿದ್ದಾಳೆ ಹೇಳ್ಬಿಡೆ. ನಾನು ನಿನ್ನ ಹತ್ರ ಎಷ್ಟು ಬೇಡ್ಕೊಂಡಿದೀನಿ ನೋಡು. ನಾನ್ ಕೇಳಿರೋ ವರನ ನೀನ್ ನನಗ್ ಕೊಟ್ಬಿಡು. ಆಮೇಲೆ ಈ ತುಳಸಿ ನೀನ್ ಕೇಳಿರೋ ವರ ಕೊಡ್ತಾಳೆ ಅಂತ. ಸತ್ಯ ಹೇಳ್ತಾ ಇದೀನಪ್ಪ, ನಾನು ಯಾರ ಪಾಲಿಗೂ ಶಾಪ ಆಗ್ಬಾರ್ದು ಅಂತ ಅನ್ಕೊಂಡಿದೀನಿ. ದಯವಿಟ್ಟು ನೀನ್ ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಡಪ್ಪ. ನಾನು ಹೇಳೋದನ್ನ ಗಮನ ಇಟ್ಟು ಕೇಳಮ್ಮ. ನನ್ನ ಮೊಮ್ಮಗಳು ಅವಳು ತಾಯಿ ಬದುಕಿಲ್ಲ ಅಂತ ತಿಳ್ಕೊಂಡು ಅವಳ ಹೆಸರಲ್ಲಿ ಏನೇನೋ ಮಾಡೋದಕ್ಕೆ ಹೊರಟಿದ್ದಾಳೆ. ಅವಳು ಜೀವಂತ ಇದ್ದಾಳೆ ಅಂತ ಗೊತ್ತಾದ್ರೆ ಆ ಮಗುಗೆ ಎಷ್ಟು ಸಂತೋಷ ಆಗ್ಬೋದು. ಆ ಸಂತೋಷಕ್ಕೆ ಕಲ್ಲಾಕ್ಬಿಡಕ್ಕೆ ತಾಯಿ ಪ್ರೀತಿಗೋಸ್ಕರ ಅವಳು ಕನವರಿಸ್ತಾ ಇದ್ದಾಳೆ. ನಾನು ಅಷ್ಟೇ ಅಪ್ಪ. ನನ್ ಸೊಸೆನೆ ಸರ್ವಸ್ವ ಅಂತ ಎಷ್ಟು ವರ್ಷದಿಂದ ಕನ್ವರ್ಸ್ತಾ ಇದೀನಿ ಅಂತ ಹೇಳಿ. ಈಗ ನಾನೇನ್ ಮಾಡ್ಬೇಕು ಅದನ್ನಾದ್ರೂ ಹೇಳಮ್ಮ. ಸಿಂಪಲ್ ಅಪ್ಪ, ಬಂದ ದಾರಿಗೆ ಸುಂಕ ಇಲ್ಲ ಅಂತ ಸುಮ್ನೆ ಇಲ್ಲಿಂದ ಹೋಗು. ಅಂಡ್ ಒನ್ ಮೋರ್ ಥಿಂಗ್ ಅಪ್ಪ, ನಿನಗಿವಾಗ ಈ ಲೊಕೇಶನ್ ಬಗ್ಗೆ ಗೊತ್ತಾಯ್ತಲ್ವಾ? ಮತ್ತೆ ನಿನ್ ಸೊಸೆ ಇಲ್ಲಿ ಯಾವತ್ತೂ ಬರಲ್ಲ. ಸುಮ್ನೆ ಇಲ್ಲಿ ಬಂದು ನಿನ್ ಟೈಮ್ ವೇಸ್ಟ್ ಮಾಡ್ಕೊಂಡ್ಬೇಡ. ಬಂದ್ರೆ ಏನಾಗುತ್ತೆ ಅಂತ ಇದನ್ನೊಂದು ಸ್ಯಾಂಪಲ್ ಅಂತಾದ್ರೂ ಅನ್ಕೋ, ಅಥವಾ ನನ್ ಸೊಸೆ ಪರಿಸ್ಥಿತಿ ಹೀಗಾಗೋಗ್ಬಿಟ್ಟಿದ್ಯಾ ಅಂತನಾದ್ರೂ ಅನ್ಕೋ. ನೋಡು ನಿನ್ ಸೊಸೆ ಕಂಡೀಷನ್ ಹೇಗಿದೆ ನೋಡಿ, ಕಣ್ ತುಂಬ್ಕೋ. ಸಾಕು ಸಾಕು, ಕಟ್ ಮಾಡ ಅದನ್ನ. ಖಂಡಿತ ದೇವ್ರು ನಿಂಗೆ ಒಳ್ಳೇದ್ ಮಾಡಲ್ಲ. ನೀನು ಸೀದಾ ನರಕಕ್ಕೆ ಹೋಗ್ತೀಯ, ಮತ್ತೆ ನಿಂಗೆ ಪುನರ್ಜನ್ಮ ಇಲ್ಲ ಕಣೆ. ನೀನ್ ಏನು ವಿಷಿ ಜಂತು ಆಗಿ ಹುಟ್ತೀಯ. ನೀನ್ ಬೇಕಿದ್ರೆ ಆಮೇಲೆ ನನಗ್ ಶಾಪ ಹಾಕು. ಫಸ್ಟ್ ಇವಾಗ ನಾನು ಹೇಳಿರೋ ಕೆಲ್ಸದ ಕಡೆ ಗಮನ ಕೊಡು. ನಾನ್ ನಿನಗೆ ಕೊಟ್ಟಿರೋ ಟೈಮ್ ಮುಗಿಯೋದಿಕ್ಕೆ ಇನ್ ಜಸ್ಟ್ 9 days ಅಷ್ಟೇ. ಸೊ ನೀನು ನಿನ್ ಸೊಸೆನ ಸೇವ್ ಮಾಡ್ತೀನಿ ಅನ್ನೋ ಕಡೆ ಗಮನ ಕೊಡೋದನ್ನ ಬಿಟ್ಟು ಮದ್ವೆ ಕಡೆ ಗಮನ ಕೊಡು. ಇಲ್ಲ ಅಂದ್ರೆ ನಿನ್ ಸೊಸೆ ಡೈಲಿ
ಈ ತರ ಟಾರ್ಚರ್ನ ಅನುಭವಿಸಿ ಸತ್ತು ಝಾನ್ಸಿನ ಎಷ್ಟು ಬೇಗ ಮದ್ವೆಗೆ ಒಪ್ಸ್ತೀಯೋ ಅಷ್ಟು ಬೇಗ ಒಳ್ಳೆ ರೀತಿಯಲ್ಲಿ ನಿನ್ ಸೊಸೆ ನಿನಗೆ ವಾಪಸ್ ಸಿಗ್ತಾಳೆ. ನೀನು ಲೇಟ್ ಮಾಡ್ದಷ್ಟು ಅವಳು ಸಾವಿನ ಡೋರ್ನ ನಾಕ್ ಮಾಡ್ತಾನೇ ಇರ್ತಾಳೆ. ಇವಾಗ ಅವಳು ವಾಪಸ್ ಹೇಗ್ ಬರ್ಬೇಕು ಅಂತ ನೀನೇ ಡಿಸೈಡ್ ಮಾಡು. ಇವಾಗ ಇಲ್ಲಿಂದ ತಿರುಗ್ ನೋಡ್ದೆ ಹೋಗ್ತಾ ಇರು. ಏಯ್ ಗನ್ ಇಸ್ಕೊಳೋ. ಸಣ್ಣ ಮಕ್ಳಿದಾರ ತರುಣ, ಏನಾದ್ರೂ ಇನ್ಫಾರ್ಮೇಶನ್ ಸಿಕ್ತಾ? ಇಲ್ಲ ಕಣೋ, ಅಲ್ಲಿರೋ 2-3 ದಾರಿಯಲ್ಲಿ ಕೂಡ 2 ಕಿಲೋಮೀಟರ್ ಹೋಗಿ ಬಂದೆ. ನನ್ಗೆಲ್ಲೂ ತಾತನೂ ಕಾಣಿಸ್ಲಿಲ್ಲ. ಅನುಮಾನ ಬರೋ ಅಂತ ವಿಚಾರ ಕೂಡ ನನ್ ಕಣ್ಗೇನು ಕಾಣಿಸ್ಲಿಲ್ಲ. ಫಾಲೋ ಮಾಡುವಂತ ತಾತ ಯಾಕೆ ಲೊಕೇಶನ್ ಕಳ್ಸಿದ್ರು? ಮಗ, ಯಾವ್ದಕ್ಕೂ ಒಂದ್ಸಲ ಫೋನ್ ಮಾಡಿ ವಿಚಾರಿಸ್ಬೇಕಿತ್ತು. ಆನ್ ದ ವೇ ಬರ್ಬೇಕಾದ್ರೆ ನಾನು ಕಾಲ್ ಮಾಡ್ಕೊಂಡೆ ಬಂದೆ ತರುಣ, ಆದ್ರೆ ಫೋನ್ ಸ್ವಿಚ್ ಆಫ್ ಆಗೋಗಿದೆ. ಹಾ, ಹಾಗಾದ್ರೆ ಫೋನ್ ಸ್ವಿಚ್ ಆಫ್ ಆಗಿರೋದಕ್ಕೆ ಲೊಕೇಶನ್ ಆಫ್ ಆಗಿರೋದು. ಇಲ್ಲ ತರುಣ, ಇದನ್ನೆಲ್ಲ ನೋಡ್ತಾ ಇದ್ರೆ ತಾತ ಯಾವ್ದೋ ಸಮಸ್ಯೆಯಲ್ಲಿ ಸಿಗಾಕೊಂಡಿದ್ದಾನೆ ಅಂತ ಅನಿಸ್ತಿದೆ. ನೀನು ಅವಾಗ್ಲೇನೆ ಜಾನ್ಸಿಗೆ ವಿಚಾರ ಹೇಳಿ ನೀನ್ ಫಾಲೋ ಮಾಡ್ಬೇಕಿತ್ತು ತಾನೆ. ತಾತ ಝಾನ್ಸಿ ಮೇಡಮ್ ಕಳಿಸ್ದೆ, ನನಗೇ ಕಳ್ಸಿದ್ದಾರೆ ಅಂದ್ರೆ ಝಾನ್ಸಿ ಮೇಡಮ್ ಗೊತ್ತಿಲ್ಲದೆ ತಾತ ಏನೋ ಹೋರಾಟ ಮಾಡ್ತಿದ್ದಾರೆ ತರುಣ. ಅವ್ರಿಗೆ ಗೊತ್ತಾದ್ರೆ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಕಾರಣಕ್ಕೆ ನನಗೆ ಡೈರೆಕ್ಟ್ ಆಗಿ ಕಳ್ಸಿದ್ದಾರೆ. ಹಾಗಾದ್ರೆ ತಾತ ಏನೋ ಸಮಸ್ಯೆಯಲ್ಲಿ ಸಿಗಾಕೊಂಡಿರ್ಬೋದು. ರಾಯ್, ಆಫೀಸಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯ್ತಾ? ಡೋಂಟ್ ವರಿ ಸರ್, ಇಲ್ಲಿ ಏನೇ ಪ್ರಾಬ್ಲಮ್ ಅಂದ್ರೆ ನಾನು ಮ್ಯಾನೇಜ್ ಮಾಡ್ತೀನಿ. ತಾತ ಸಿಕ್ಕಿದ್ರಾ? ಏನ್ ಸಮಸ್ಯೆ ಆಗಿದೆ ಸರ್? ಸಿಕ್ಕಿಲ್ಲ ರಾಯ್, ಅವ್ರ ಫೋನ್ ಬೇರೆ ಸ್ವಿಚ್ ಆಫ್ ಆಗೋಗಿದೆ. ಅದಕ್ಕೆ ಅವ್ರು ಹುಡ್ಕೋ ಪ್ರಯತ್ನ ಮಾಡ್ತಾ ಇದೀವಿ. ರಾಯ್, ಮೇಡಮ್ ಅರ್ಜೆಂಟ್ ಆಗಿ SM ಕಂಪನಿ ಫೈಲ್ಸ್ ತಗೋಬಾ. ಸರಿ ಮೇಡಮ್. ಏನೇ ವಿಷಯ ಗೊತ್ತಾದ್ರೆ ನಂಗೆ ಫೋನ್ ಮಾಡಿ ಸರ್ ಮೊದಲು. ಸರಿ ರಾಯ್. ಏನಾಗಿರ್ಬೋದ ಮಗ? ಅದಕ್ಕೆಲ್ಲ ಉತ್ತರ ಸಿಗಬೇಕು ಅಂದ್ರೆ ನಾವು ತಾತನ್ನ ಭೇಟಿ ಮಾಡ್ಲೇಬೇಕು ತರುಣ. ಅವ್ರು ಎಲ್ಲಿರ್ತಾರೋ ಹುಡುಕ್ಲೇಬೇಕು. ಮೇಡಮ್, ನಿಮ್ ತಂದೆ ಎಲ್ಲೂ ನಿಂತಿಲ್ಲ, ಹಂಗೆ ಹೊರಟೋದ್ರು. ಯಾಕೆ ಅವಳಿಗೆ ತಪ್ಪಿಸ್ಕೊಂಡು ಹೋಗ್ಬಿಟ್ಟೆ? ಅದಕ್ಕೆ ನಾನು ನಿಮ್ ನೇಮಕ ಮಾಡಿರೋದು. ಮೇಡಮ್, ನೀವು ಫೋನ್ ಮಾಡಿದಾಗ ಅವಳು ಇಲ್ಲೇ ಇದ್ಲು ಮೇಡಮ್. ಇಲ್ಲೇ ಇದ್ಲು, ಮತ್ತೆ ಹೇಗೆ ತಪ್ಪಿಸ್ಕೊಂಡೋದು? ಒಂದ್ ವೇಳೆ ಅವಳು ತಪ್ಪಿಸ್ಕೊಂಡು ಹೋಗಿರೋದು ನಮ್ಮ ಅಪ್ಪನಿಗೆ ಏನಾದ್ರೂ ಗೊತ್ತಾದ್ರೆ ಏನ್ ಕಥೆ ಆಗುತ್ತೆ ಗೊತ್ತಾ ನಿನ್ಗೆ? ಸರಿ, ಹೇಗೆ ಬಿಟ್ಟೆ ಅವಳು ಹೊರಗಡೆ ಹೋಗೋದಿಕ್ಕೆ? ಅದು ಮೇಡಮ್, ಪ್ರತಿದಿನ ನನಗೆ ಹಿಂಸೆ ಕೊಡೋದ್ರ ಬದಲು ಒಂದೇ ಸಲ ನನ್ನ ಸಾಯಿಸ್ಬಿಡು. ಹಾಗೇನಾದ್ರೂ ಒಂದ್ ವೇಳೆ ನಿನ್ನ ಒಂದೇ ಸಲ ಸಾಯಿಸ್ಬಿಟ್ರೆ ಈಗ ನಿನ್ಗ್ ಶಿಕ್ಷೆ ಕೊಡ್ತಾ ಇರೋ ವಿಡಿಯೋನ ತೋರಿಸಿ ನಿನ್ ಮಗಳನ್ನ ಮದ್ವೆಗೆ ಒಪ್ಸೋದಾದ್ರೂ ಹೇಗೆ? ಏನ್ ಹೇಳ್ತಾ ಇದ್ಯಾ ನೀನು? ವೆರಿ ಸಿಂಪಲ್. ನಮ್ ಮೇಡಮ್ ಒಂದ್ ಒಳ್ಳೆ ನಿರ್ಧಾರಕ್ಕೆ ಬಂದಿದ್ದಾರೆ. ಏನ್ ಮಾಡಕ್ ಹೊರಟಿದಲ್ಲ ಅವಳು? ಏನಿಲ್ಲ, ಹೀಗೆ ಟಾರ್ಚರ್ ಕೊಡ್ತಾ ಇರೋ ವಿಡಿಯೋನ ತೋರಿಸಿ ನಮ್ ಮೇಡಮ್ ಅವ್ರ ಮಗನ್ ಜೊತೆ ನಿನ್ ಮಗಳನ್ನ ಮದ್ವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಇಲ್ಲ ಇಲ್ಲ, ನಾನ್ ಇದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳೋ ನೀನು. ನಿನ್ ಕೈಯಿಂದ ಏನಾದ್ರೂ ಮಾಡಕ್ಕಾಗುತ್ತಾ? ಸಾಧ್ಯನಾ ಹೇಳು? ಅದಕ್ಕೆ ಈ ಭ್ರಮೆಯಿಂದ ಹೊರಗಡೆ ಬಾ. ಇದು ಟಾರ್ಚರೇ, ಆದ್ರೆ ಈಗ ಅಸಲಿ ಟಾರ್ಚರ್ ಶುರುವಾಗುತ್ತೆ, ನೋಡ್ತಾ ಇರು. ರಾಘು, ನಾವು ಹುಡ್ಕೋದೇನ್ ಬೇಕಾಗಿಲ್ಲ ಕಣೋ, ಅವರೇ ಬರ್ತಿದ್ದಾರೆ ಕಣೋ.
ತಾತ ಆರಾಮಾಗಿದ್ದೀರಲ್ವಾ? ಎಲ್ಲ ಓಕೆ ತಾನೆ? ತಾತ ನೀವ್ ಎಲ್ಲಿಗೆ ಹೋಗಿದ್ರಿ? ಫೋನ್ ಯಾಕೆ ಸ್ವಿಚ್ ಆಫ್ ಮಾಡ್ಕೊಂಡಿದ್ದೀರಾ? ಏನ್ ಸಮಸ್ಯೆ ಆಗಿದೆ ತಾತ? ಯಾವುದೋ ವೆಹಿಕಲ್ ನಲ್ಲಿ ಹೋಗಿದವರು ಈಗ ನಡ್ಕೊಂಡು ಬರ್ತಾ ಇದ್ದೀರಾ? ನಿಮ್ಮ ಪ್ರಶ್ನೆಗೆ ನನ್ನ ಪ್ರಯತ್ನಕ್ಕೆ ಉತ್ತರ ಇಲ್ಲ. ಉತ್ತರ ಇಲ್ದಿದ್ಮೇಲೆ ಪ್ರಶ್ನೆಗೆ ಉತ್ತರ ಕೊಡೋದ್ರಲ್ಲೂ ಏನು ಪ್ರಯೋಜನ ಇಲ್ಲ. ಅಲ್ಲ ತಾತ ನೀವು ತರುಣ, ಒಂದು ನಿಮಿಷ ಸುಮ್ಮನೆ. ಅಲ್ಲ ಮಗ ತಾತ, ಇದು ಪ್ರಶ್ನೆ ಕೇಳೋ ಸಮಯನೂ ಅಲ್ಲ, ಜಾಗನೂ ಅಲ್ಲ. ತಾತ ಒಂದ್ ನಿಮಿಷ, ನಾನು ಗಾಡಿ ತಗೊಂಡ್ ಬರ್ತೀನಿ, ಹೊರಡ.